ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದ್ರೆ ವಿಶೇಷವಾಗಿ ಇಷ್ಟು ದಿನ ಎಲ್ಲ ಬರೀ ಆನೆಗಳು ತೋರಿಸಿದೆ, ಆನೆ ತಾಲೀಮು ಏನೋ ನಮ್ಮ ಮೈಸೂರು ದಸರಾ ಏನು ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಆನೆ ತಾಲೀಮು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. 2ನೇ ಬ್ಯಾಚ್ ಕೂಡ ಬಂದಿದೆ. ಟೋಟಲ್ 14 ಆನೆ ಇದೆ. ಸೊ ಎಲ್ಲ ಡೈಲಿ ಆನೆನ ಏನು ತೋರಿಸೋದು. ಸೊ ಇವತ್ತು ವಿಶೇಷವಾಗಿ ಬೇರೆ ಏನೋ ತೋರಿಸೋಣ ಅಂತ ನಿಮಗೆ ಪಾರಿವಾಳ ತೋರ್ಸಕ್ಕೆ ಬಂದಿದ್ದೀನಿ. ನೋಡಿ ಪಾರಿವಾಳಗಳು ಹೆಂಗೆ ಬರ್ತಿದೆ. ಸೊ ಇಲ್ಲಿ ಕಮ್ಮಿ ಇದೆ. ಸೊ ಇದೆಲ್ಲಿರೋದು ಅಂದರೆ ನೋಡಿ, ಇಲ್ಲಿ ಪ್ಯಾಲೇಸ್ ಇದೆ. ಪ್ಯಾಲೇಸ್ ಇಂದ ಆಪೋಸಿಟ್ ದೊಡ್ಡ ಗಡಿಯಾರ, ಅಂಬೇಡ್ಕರ್ ಸರ್ಚ್, ಇದು ಟೌನ್ ಹಾಲು, ರಂಗ ಚಾಲ್ಸ್ ಹತ್ರ. ಸೊ ನೀವು ನೋಡ್ತಿರ್ಬೋದು. ಇದೇನು ಜನರಿಗೆ ಭಯನೇ ಪಡಲ್ಲ, ಅಷ್ಟು ಈಸಿಯಾಗಿ ತಿನ್ಕೊಂಡು ಚೆನ್ನಾಗಿದೆ. ಸೊ ಅಲ್ಲಿ ಮುಂದೆ ನೋಡಿ, ಆ ಬಿಲ್ಡಿಂಗ್ ಮೇಲೆ ನೋಡಿ ಎಷ್ಟು ಕೂತಿದೆ ಅಂತ. ಇನ್ನೂ ಹತ್ರಕ್ಕೆ ಹೋಗ್ತೀನಿ, ಬನ್ನಿ. ಅಲ್ಲ ಹತ್ರ ಹೋಗ್ತೀನಿ. ಇನ್ನೂ ಅಲ್ಲಿ ತುಂಬ ಅಂದರೆ ತುಂಬ ಪಾರಿವಾಳ ಇದೆ. ಸೊ ಅವರು ಹ್ಯೂಮನ್ ಫ್ರೆಂಡ್ಲಿ ಥರ ಅಷ್ಟಿದೆ, ಏನು ಭಯ ಪಡಲ್ಲ, ಹಾರಲ್ಲ. ಬನ್ನಿ ತೋರಿಸ್ತೀನಿ ಎಷ್ಟಿವೆ ಅಂತ. ನನ್ನ ಕಣ್ಮುಂದೆನೇ ಎಷ್ಟು ಪಾರಿವಾಳಗಿದೆ ಅಂದರೆ ನೀವು ನೋಡ್ತಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಆಡ್ತಾ ಇರೋದು ನೋಡಿ, ಏನು ಸಗದಾಗಿದೆ ಅಂತ. ಎಷ್ಟು ಪಾರಿವಾಳಗಳಿದೆ ನೋಡಿ ಇಲ್ಲಿ. ಸೊ ಇದು ಏನಿದೆ ಅಲ್ಲಿ ನಮ್ಮ ಪ್ಯಾಲೇಸ್ ಮುಂದೆ ಇದೆ ಐತಲ್ಲ, ಅದ್ರಲ್ಲಿ ಇದ್ದಂಥ ಎಲ್ಲ ಪಾರಿವಾಳಗಳು ಈಗ ಇಲ್ಲಿಗೆ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಏನು ಮಾಡಿದೆ ಅಂದರೆ ಪೇಂಟ್ ಹಾಳು ಮಾಡುತ್ತೆ, ಬಿಲ್ಡಿಂಗ್ ಹಾಳು ಮಾಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಗೆ ಇಲ್ಲಿ ಕರ್ಕೊಬಂದು ಈ ಕಡೆ ಸೈಡಲ್ಲಿ ಮೇವು ಹಾಕಿ ಇಲ್ಲಿಗೆ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದಾರೆ. ಸೊ ನೀವೇನಾದ್ರು ಮೈಸೂರವರೇ ಆಗಿದ್ರೆ, ಇಲ್ಲೇ ಲೋಕಲರ್ ಆದರೆ ಬನ್ನಿ. ಇಲ್ಲೇ ಪ್ಯಾಲೇಸ್ ಮುಂದೆ ದೊಡ್ಡ ಗಡಿಯಾರ ಇದೆಯಲ್ಲ, ಅಲ್ಲಿ ಬಂದ್ಬಿಟ್ಟು, ಇದು ಟೌನಲ್ಲಿ ಇದೆಯಲ್ಲ, ಇನ್ನೊಂದ್ಸಲಿ ಯಾರಿಸ್ತೀನಿ ನೋಡಿ, ಅಲ್ಲೇ ಇರೋದು ಇಷ್ಟೊಂದು ಪಾರಿವಾಳ. ನೀವು ಅಲ್ಲೂ ನೋಡ್ತಾ ಇರೋದು ಮೇಲೆ ಎಷ್ಟೊಂದಿದೆ ಅಂತ. ಇವತ್ತು ನೀವು ನೋಡ್ತಾ ಇರ್ಬೋದು. ಇವತ್ತೇನು ಚೇಂಜಸ್ ಅಂದ್ರೆ ಗಜಪಡೆ ತಾಲೀಮ್ ತೋರಿಸ್ತಾ ಇಲ್ಲ. ಯಾಕೆ ಅಂದ್ರೆ ಈ ಡೈಲಿ ಏನು ಅದನ್ನೇ ನೋಡ್ತೀರಾ ಆನೆಗಳನ್ನ, ಈ ತರ ಬೇಜಾರಾಗಿ ಬರೋದಲ್ಲ. ಅದಕ್ಕೆ ಮೈಸೂರು ಬೇರೆ ಬೇರೆ ಸಂಗತಿಗಳನ್ನ ತೋರ್ಸೋಣ ಅಂದ್ಬಿಟ್ಟು ನಮ್ಮ ಪ್ಯಾಲೇಸ್ ಇಂದ ಮುಂದೆ ಟೌನ್ ಹಾಲಲ್ಲಿ ಇರುವ ಅಂಬೇಡ್ಕರ್ ಸರ್ಚ್ ದೊಡ್ಡ ಗಡಿಯಾರ ಹತ್ರ ಇರೋ ಟೌನ್ ಹಾಲಲ್ಲಿ ಈ ನಮ್ಮ ಪಾರಿವಾಳ ಎಷ್ಟು ಸಂಖ್ಯೆ ಇದೆ ನೋಡಿ. ಪಾರಿವಾಳ ಎಷ್ಟೊಂದಿದೆ, ಎಷ್ಟು ಲವಲವಿಕೆಯಿಂದ ಕುಶಲತೆಯಿಂದ ಇದೆ ನೋಡಿ. ಸೊ ಅಲ್ಲಿ ಮೊದಲಾದ್ರೆ ಪ್ಯಾಲೇಸ್ ಮುಂದೆ ಇರ್ತಾಯಿತ್ತು, ಅಲ್ಲಿ ಮೇವು ಹಾಕೊಂಡು ಚೆನ್ನಾಗಿ ಇದನ್ನ ಸಾಕೊಂಡಿದ್ರು. ಎಲ್ಲರೂ ಬಂದು ಮೇವು ಹಾಕೋದು, ಕಾಳೆ ಎರ್ಚೋದು, ಚೆನ್ನಾಗಿ ಆಟ ಆಡ್ಸ್ಕೊಂಡು ವಿಡಿಯೋ ಮಾಡೋದೆಲ್ಲ ಇದ್ರು. ಸೊ ಅಲ್ಲಿ ಏನಕ್ಕೆ ಇಲ್ಲಿಗೆ ಚೇಂಜ್ ಮಾಡಿದ್ರು ಅನ್ನೋ ಒಂದು ಕಾರಣ ಏನಂದ್ರೆ, ಅಲ್ಲಿ ಬಿಲ್ಡಿಂಗ್ಗಳ ಮೇಲೆ ಇದು ಪಿಕ್ಕೆ ಹಾಕೋದು, ಅಲ್ಲಿರೋ ಪೇಂಟ್ ಡ್ಯಾಮೇಜ್ ಮಾಡೋದು, ಬಿಲ್ಡಿಂಗ್ ಡ್ಯಾಮೇಜ್ ಮಾಡೋದು. ಸೊ ಇದ್ರದ್ದು ಏನು ಅದು ಪಿಕ್ಕೆ ಬೀಳುತ್ತೆ, ಅದು ಒಂದು ಸ್ವಲ್ಪ ಸೈಂಟಿಫಿಕಲಿ ಬಿಲ್ಡಿಂಗ್ಗಳಿಗೆ ಪ್ರಾಬ್ಲಮ್ ಇತ್ತು. ಆ ರೀಸನ್ ಆಗಿ ಅಲ್ಲಿಂದ ಇಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ ಎಲ್ಲ ಪಾರಿವಾಳನು. ಸೊ ಇಲ್ಲಿ ನೋಡಿದ್ರೆ ಎಷ್ಟು ಬಹುಸಂಖ್ಯವಾಗಿ ಪಾರಿವಾಳ ಇದೆ ನೋಡಿ. ಕೆಳಗಡೆ ಇಷ್ಟು ನೋಡ್ತಿದ್ದೀರಾ, ಇಲ್ಲೇ ಸುಮಾರು ಇದೆ. ಇನ್ನು ಬಿಲ್ಡಿಂಗ್ ಮೇಲೆ ನೋಡಿ ಎಷ್ಟೊಂದಿದೆ ಅಂತ ನೋಡಿ. ಇಲ್ಲಿ ಫುಲ್ ಬಿಲ್ಡಿಂಗ್ ಮೇಲೆ ಸರ್ ಇಲ್ಲಿ ಸಕ್ಕದಾಗಿ ಕೂರ್ತಿದೆ. ಆಮೇಲೆ ನೋಡಿ ಈ ಬಿಲ್ಡಿಂಗ್ ಎಲ್ಲ ಆದಮೇಲೆ ಇನ್ನು ಈ ಸೈಡ್ ಬಂದರೆ ಆ ಸೈಡು ಅಲ್ಲಿ ಏನು ನಮ್ಮ ಅರಮನೆಗೆ ಹೋಗೋ ರೋಡ್ ಇದೆಯಲ್ಲ, ಆ ಸೈಡ್ ಹೋದರೆ ಅಲ್ಲೂ ಸಿಗುತ್ತೆ ಪಾರಿವಾಳ. ನಾನು ಅಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿ ಗಿಳಿಗಳು ಬರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲೂ ಮೇವು ಹಾಕಿದ್ದಾರೆ. ಇಲ್ಲಿ ಏನಿದ್ರು ಜಸ್ಟ್ ಇದು ಪಾರಿವಾಳ, ಅಲ್ಲಿ ಅಂದರೆ ನಮಗೆ ಗಿಳಿಗಳು ಸಿಗುತ್ತೆ. ನೋಡ್ಬೋದು ಅಲ್ಲಿ ಸೈಡಲ್ಲಿ ಬಂತು. ಇದು ಇನ್ನೊಂದು ಬೆನಿಫಿಟ್ ಅಂದರೆ ಈ ಪಾರಿವಾಳ ಇಂದಾಗಲಿ ಈ ಜಾಗದ ಏನು ಬೆನಿಫಿಟ್ ಅಂದರೆ, ಪ್ರೀ ವೆಡ್ಡಿಂಗ್ ಶೂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲೊಬ್ರು ಬಂದಿದ್ದಾರೆ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಿದ್ದಾರೆ. ಸೊ ಯಾರು ಇದ್ದರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರು ಇದ್ದರೆ ಇದೊಂದು ಜಾಗನ ನೀವು ಮೈಸೂರಲ್ಲಿ ಪ್ಯಾಲೇಸ್ ಹತ್ರನೇ ಕನ್ಸಿಡರ್ ಮಾಡ್ಬೋದು. ಸೊ ನೀವು ಒಬ್ಬರನ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ಅವ್ರು ಬರ್ತಿದ್ದಾರೆ ಮೇವು ಹಾಕೋದಕ್ಕೆ. ಏನೋ ಕಾಳು ರಾಗಿನ ಏನೋ ಹಾಕ್ತಿದ್ದಾರೆ, ಕಾಣ್ತಾ ಇಲ್ಲ ನೋಡಿ. ಈಗ ಪಾರಿವಾಳ ಸಂಖ್ಯೆ ಜಾಸ್ತಿ ಬರುತ್ತೆ. ಸೊ ಇಲ್ಲೇನು ಬಿಲ್ಡಿಂಗ್ ಮೇಲೆ ಇಲ್ಲಿ ಕೂತಿದೆ ನೋಡಿ, ಇಲ್ಲೆಲ್ಲ ಈಗ ಪಾರಿವಾಳ ಒಂದೊಂದಾಗಿ ಬರುತ್ತೆ ಈಗ ತಿನ್ನೋದಕ್ಕೆ. ಈಗ ಪಾರಿವಾಳದ ಪ್ರಮಾಣ ಜಾಸ್ತಿ ಕಾಣುತ್ತೆ ನೋಡಿ. ನನಗೆ ಅಬ್ಸರ್ವ್ ಮಾಡಿ ಎಷ್ಟು ಪಾರಿವಾಳ ಬರುತ್ತೆ ಅಂತ. ಈ ಕ್ರೌಡ್ ಜಾಸ್ತಿ ಆಗುತ್ತೆ ಈಗ. ಸೊ ಪಾಪ ಅಲ್ಲಿ ತಾತ ಇದ್ದಾರಲ್ಲ, ಅವರು ಇಲ್ಲಿ ಮೇಂಟೆನೆನ್ಸು, ಅವರೇ ನೋಡ್ಕೊಳ್ಳೋದು. ಸೊ ನೀವು ಯಾರು ಬಂದಾಗ ಯಾರು ಒಂಚೂರು ಏನಾದರೂ ಸಹಾಯ ಮಾಡಿ ಅವ್ರಿಗೆ. 10 ರೂಪಾಯಿ ಟೀ ಕಾಫಿಗೆ ಆಗೋ ಥರ ಏನಾದರೂ ನೀವು ಸಹಾಯ ಮಾಡ್ಬೋದು. ಸೊ ಯಾರೇ ಇದ್ರೂ ಪ್ರೀ ವೆಡ್ಡಿಂಗ್ ಶೂಟ್ ಇರೋರು ಇದೊಂದು ಜಾಗನ ನಿಮಗೆ ಕನ್ಸಿಡರ್ ಮಾಡ್ಬೋದು. ಒಂದು ಸಜೆಷನ್ ನಿಮಗೆ, ಬನ್ನಿ ನೋಡಿ. ಪ್ರೀ ವೆಡ್ಡಿಂಗ್ ಶೂಟ್ಗೆ ವಿಡಿಯೋ ಮಾಡ್ತಿದ್ದಾರೆ, ಎಲ್ಲ ಆರಿಸ್ಕೊಂಡು. ಅಲ್ಲಿ ಒಬ್ಬರು ಲೇಡಿ ಹೋಗ್ತಿದ್ದಾರೆ ನೋಡಿ. ಒಂದು ಚೆನ್ನಾಗಿರುತ್ತೆ ನಿಮ್ಮ ಮದುವೆಗೆ ಈ ಥರ ಎಲ್ಲ ಮಾಡಿಸೋದು. ನೀವು ಸಾಕ್ಕೊಂಡು ಯಾವುದೇ ಜಾಗಕ್ಕೆ ಹೋಗಿ ಈ ಥರ ಮಾಡೋಕ್ಕಾಗಲ್ಲ. ನ್ಯಾಚುರಲ್ ಆಗಿ ನಿಮಗೆ ಸಿಗ್ತಾ ಇದೆ ಅಂದಾಗ ಅದನ್ನ ಯೂಟಿಲೈಸ್ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ನಿಮಗೆ ಮುಂದೆ ಕಾಣ್ತಾ ಇದೆಯಲ್ಲ ಟೌನ್ ಹಾಲ್ ಬಿಲ್ಡಿಂಗು. ಆ ಬಿಲ್ಡಿಂಗ್ ಮೇಲೆ ಹಂಚಿದೆಯಲ್ಲ, ಆ ಹಂಚತ್ರ ನೋಡಿ ಎಷ್ಟು ಪಾರಿವಾಳ. ಅದು ನಿಮ್ಗೆ ಹಂಚು ಥರನೇ ಕಾಣ್ತಿಲ್ಲ, ಅಷ್ಟೊಂದು ಪಾರಿವಾಳ ಇದೆ. ಸೊ ಬಹುಸಂಖ್ಯೆ ಪಾರಿವಾಳ ಇದೆ ನಮ್ಮ ಮೈಸೂರಲ್ಲಿ. ಸೊ ಇಲ್ಲೇ ನೋಡಿ, ಇಲ್ಲೇ ಬೇಜನ್ ಇದೆ. ಆ ಬಿಲ್ಡಿಂಗ್ ಮೇಲಂತೂ ಭಯಂಕರ ಇದೆ. ನಾನು ನೋಡಿ ಈ ಬಿಲ್ಡಿಂಗ್ ಮೇಲೂ ಇದೆ. ಆ ಸೈಡಲ್ಲಿ ನೋಡಿ, ಆ ಸೈಡಲ್ಲಿ ನಾನು ನಿಮಗೆ ತೋರಿಸ್ತೆ, ಆ ಸೈಡಲ್ಲೂ ಇನ್ನೂ ಭಯಂಕರ ಜಾಸ್ತಿ ಇದೆ. ಸೊ ಬಹು ಪ್ರಮಾಣ ಜಾಸ್ತಿ ಪಾರಿವಾಳ ಇದೆ ನಮ್ಮ ಮೈಸೂರಲ್ಲಿ. ಇದೆಲ್ಲ ನಮ್ಮ ಪ್ಯಾಲೇಸ್ ಮುಂದೆ ಇದ್ದಿದ್ದು.
ನೋಡಿ ನೋಡಿ ಗಿಳಿಗಳು ಅಷ್ಟೊಂದು ಹ್ಯೂಮನ್ ಫ್ರೆಂಡ್ಲಿ ಇಲ್ಲ. ನೋಡಿ ಈಗ ಬಂತು, ಜೂಮ್ ಮಾಡ್ರೆ ಕಾಣುತ್ತಾ? ಇದು ಕ್ವಾಲಿಟಿ ಅಷ್ಟೊಂದಿಲ್ಲ. ಬಟ್ ನೋಡಿ ಪಾರಿವಾಳ ಪಕ್ಕನೆ ಗಿಳಿಗಳು ಬಂದು ಆ ಮೇವನ್ನ ತಿಂತಾ ಇದೆ. ನಮಗೆ ರಿಯಲ್ ಆಗಿ ಸಗದಾಗಿ ಕಾಣ್ತಾ ಇದೆ. ಬಟ್ ಇನ್ ಕ್ಯಾಮ್ರಾದಲ್ಲಿ ಹತ್ರ ಹೋದ್ರೆ ಆರೋಗ್ಬಿಡುತ್ತೆ, ಅದೊಂದು ಪ್ರಾಬ್ಲಮ್ಮು. ನೀವು ಮೇಲೆ ಅಬ್ಸರ್ವ್ ಮಾಡಿ ಬಿಲ್ಡಿಂಗ್ ನ, ಎಷ್ಟು ಪಾರಿವಾಳಗಳು ಇದೆ ಅಂದ್ರೆ ಚುಕ್ ಚುಕ್ಕಿ ತರ ಕಾಣ್ತೈತೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ನಾವು ಪಾರಿವಾಳಗಳು. ನೋಡ್ತೀನಿ, ಟ್ರೈ ಮಾಡ್ತೀನಿ ಹತ್ರ ಹೋಗಿ ಕ್ಯಾಪ್ಚರ್ ಮಾಡೋಕ್ಕೆ ಗಿಳಿಗಳನ್ನ, ಆಗ ಇನ್ನೂ ಚೆನ್ನಾಗಿ ಕಾಣುತ್ತೆ ನಿಮಗೆ. ನೀವು ಏನಾದರೂ ಮೈಸೂರಲ್ಲೇ ಇದ್ರೆ, ಲೋಕಲ್ ಏನ್ಸ್ ಆಗಿದ್ರೆ, ಇಲ್ಲ ಹೊರಗಡೆಯಿಂದ ಬಂದರೆ, ಇಲ್ಲೇನು ಎಂಟ್ರಿ ಫೀಸ್ ಇರಲ್ಲ, ಫ್ರೀ ಇದೆ. ಮೈಸೂರು ಪ್ಯಾಲೇಸಿಂದ ದೊಡ್ಡ ಗಡಿ ಇರೋದ ಲೆಫ್ಟಲ್ಲಿ ಟೌನಲ್ಲಿ ಒಳಗೆ ಬಂದರೆ ಇದೆಲ್ಲ ನಿಮಗೆ ಮಾರ್ನಿಂಗ್ ಟೈಮ್ ಕಾಣುತ್ತೆ ಇಷ್ಟು ಚೆನ್ನಾಗಿ. ಸೊ ಯಾರು ಬಂದರೆ ದಯವಿಟ್ಟು ಮಿಸ್ ಮಾಡದೆ ಬನ್ನಿ, ನೋಡಿ ಕಣ್ಣು ತುಂಬ್ಕೊಂಡು ಹೋಗಿ ಖುಷಿ ಮಾಡ್ಕೊಂಡು, ಆಯಿತಾ? ನೋಡಿ ಅಲ್ಲ ಆ ಬಿಲ್ಡಿಂಗಲ್ಲಿ ನೋಡಿ, ಇಲ್ಲಿ ನೋಡಿ ಈ ಬಿಲ್ಡಿಂಗಲ್ಲಿ, ಇನ್ನು ಆ ಬಿಲ್ಡಿಂಗ್ ಹಿಂದೆ ಹೋದಂತೂ ಭಯಂಕರವಾಗಿರುತ್ತೆ. ಬನ್ನಿ ನೋಡೋಣ, ಗಿಡಿಗಳು ಹತ್ರ ಹೋಗಿ ಕ್ಯಾಪ್ಚರ್ ಟ್ರೈ ಮಾಡ್ತೀನಿ.